ಫಸ್ಟ್ ಸ್ಟಾರ್ಟಿಂಗ್ ಬಂದು ನಾವು ನಮ್ಮ ಮನೇಲಿ ನಮ್ಮ ಹಸುಗಳಿಗೋಸ್ಕರ ಅಂತ ಮಾಡಿದ್ದು. ಅಂದರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಈಗೊಂದು 8-10 ಜನಕ್ಕೆ ಕೆಲಸ ಕೊಡ್ತಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಹೊಂದಿದೆ ನಮಗೆ. ನಾವಿಲ್ಲಿ ಶೈಲೇಜ್ ಮಾಡೋದು ಡೈಲಿ ಮಾಡ್ತೀವಿ. ಡೈಲಿ ಬಂದು ಇಲ್ಲಿ ಫುಲ್ಲು ಫಿಲ್ಲೇ ಆಗಿರುತ್ತೆ. ಡೈಲಿ ಒಂದೊಂದು ಲೋಡು 2-2 ಲೋಡು ಹೊಡಿತಿರ್ತೀವಿ. 10 to 15 ಟನ್ವರೆಗೂ ಪರ್ ಡೇ ಇಲ್ಲಿ ರೆಡಿ ಆಗೋದು ಶೈಲೇಜು. ಜೋಳ ಬಂದು 90 ಡೇಸಿನ ಕಡ್ಡಿ ನಾವು ತಗೊಳ್ಳೋದು. ಪರ್ಫೆಕ್ಟ್ ಇದೆ ಅಂದರೆ ಮಾತ್ರ ಅದನ್ನು ತಗೊಂತೀವಿ. ಹಾಲು ಹೇಗೆ ಬರ್ತಿದೆ ಇದೇ ಶೈಲೇಜಿಗೆ ಪರ್ಫೆಕ್ಟ್. ಫರ್ಮೆಂಟೇಷನ್ ಆದಾಗ ಒಳ್ಳೆ ಹಾಲ್ ರೈಸ್ ಆಗುತ್ತೆ. ಡಿಗ್ರಿ ಫ್ಯಾಟ್ಸ್ ಎಲ್ಲ ಒಂದೇ ಲೆವೆಲಲ್ಲಿ ಬರುತ್ತೆ. ನಮ್ಮ ಹತ್ರ 2 ಥರದ ಕಟ್ಟಿಂಗು ಅವೈಲಬಲ್ ಇದೆ. ಇದು 5 mm ಕುರಿಗೂ ಹಸುಗೆ ಎರಡಕ್ಕೂ ಹಾಕ್ತಾರೆ. ಕೆಲವೊಬ್ರು 13 mm ಕಟ್ಟಿಂಗ್ ಸಹಿತ ಬೇಕು ಅಂತ ಕೇಳಿ ಮಾಡಿಸ್ಕೊತಾರೆ. ಆಲ್ಮೋಸ್ಟ್ ಹೊಡಿಯೋದು ನಾವು 5 mm ಕಟ್ಟಿಂಗ್. ನೋಡ್ರಿ ಜೋಳ ಹೇಗೆ ಕಾಣ್ತಿದೆ. ಕುರಿಗಳಿಗೆ ಮತ್ತು ಮೇಕೆಗಳಿಗೆಲ್ಲ ಹಾಕೋದ್ರಿಂದ 6 ಮಂತಿಂದೆಲ್ಲ ಒಂದು 5 ಮಂತ್ 4 ಮಂತಿಗೆಲ್ಲ ಬರ್ತವೆ. ಶೈಲೇಜನ್ನ 6 to 8 ಮಂತ್ಸ್ವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಶೈಲೇಜಿನ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಶೈಲೇಜ್ ರೇಟ್ ಆಲ್ ಟೈಮ್ ಒಂದೇ ಥರ ಇರಲ್ಲ, ಒಂದೇ ರೇಟ್ ಇರಲ್ಲ. ನಿಯರೆಸ್ಟ್ ಜೋಳ ಬರುವಾಗ ಕಮ್ಮಿ ರೇಟ್ ಇರುತ್ತೆ. ಒಂದು ಬ್ಯಾಗ್ ಮೇಲೆ ಎಷ್ಟಾದರೂ ತೊಗೊಂಡ್ರು ಕೊಡ್ತೀವಿ. ಸೌಮ್ಯ ಅಂತ ನಾವು ಶೈಲೇಜ್ ಯೂನಿಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಸ್ಟಾರ್ಟಿಂಗ್ ಬಂದು ನಾವು ನಮ್ಮ ಮನೇಲಿ ನಮ್ಮ ಹಸುಗಳಿಗೋಸ್ಕರ ಅಂತ ಮಾಡಿದ್ದು. ಸ್ವಲ್ಪ ಇಂಪ್ರೂವ್ ಆಯಿತು. ಅಂದರೆ ಬೇರೆ ಹೊರಗಡೆ ಎಲ್ಲ ತೊಗೊಂಡೋದವರು ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಅದನ್ನು ಸ್ವಲ್ಪ ದೊಡ್ಡದಾಗಿ ಫ್ಯಾಕ್ಟ್ರಿ ಥರ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಆಲ್ ಓವರ್ ಕರ್ನಾಟಕ ಫುಲ್ ಸಪ್ಲೈ ಕೊಡ್ತಾ ಇದ್ದೀವಿ. ಮೇಡಮ್ ಎಷ್ಟು ದಿನದಿಂದ ಮಾಡ್ತಿರೋದು ನೀವು ಸೈಲೇಜು? 2.5 year ಆಯಿತು. ನಾವು ಫಸ್ಟ್ ಬಂದ್ಬಿಟ್ಟು ನಾನು ನಮ್ಮ ಮನೆಯವ್ರು ಇಬ್ಬರೇ ಮಾಡ್ತಾ ಇದ್ದಿದ್ದು. ಅಂದರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಈಗೊಂದು 8-10 ಜನಕ್ಕೆ ಕೆಲಸ ಕೊಡ್ತಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಹೊಂದಿದೆ ನಮಗೆ. ಆರಾಮಾಗಿ ನಮ್ಮ ಊರ ಮನೆಯಲ್ಲೇ ಕೆಲಸ, ನಮ್ಮೂರಲ್ಲೇ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದೀವಿ. ನಾವಿಲ್ಲಿ ಶೈಲೇಜ್ ಮಾಡೋದು ಡೈಲಿ ಮಾಡ್ತೀವಿ. ಡೈಲಿ ಬಂದು ಇಲ್ಲಿ ಫುಲ್ಲು ಫಿಲ್ಲೇ ಆಗಿರುತ್ತೆ. ಡೈಲಿ ಒಂದೊಂದು ಲೋಡು 2-2 ಲೋಡು ಹೊಡಿತಿರ್ತೀವಿ. 10 to 15 ಟನ್ವರೆಗೂ ಪರ್ ಡೇ ಇಲ್ಲಿ ರೆಡಿ ಆಗೋದು ಶೈಲೇಜು. ಬಟ್ ಉಳಿಯಲ್ಲ. ಮಾರ್ನಿಂಗ್ ಟು ಈವ್ನಿಂಗ್ ಅಷ್ಟರಲ್ಲಿ ಫುಲ್ಲು ಖಾಲಿ ಆಗುತ್ತೆ. ಅಂದರೆ ಅಷ್ಟು ಬೇಡಿಕೆ ಇದೆ ಇಲ್ಲಿ ಅಕ್ಕಪಕ್ಕದಲ್ಲಿರೋರು ಅವರೇ ಬಂದು ತೊಗೊಂಡೋಗ್ತಾರೆ. ದೂರ ಇರೋರು ನಮಗೆ 2 days 3 days ಮುಂಚೆನೇ ಆರ್ಡ್ರ್ ಕೊಟ್ಟಿರ್ತಾರೆ. ಅವ್ರಿಗೆ ನಾವಿಲ್ಲಿ ಬಾಡಿಗೆ ಗಾಡಿ ಮಾಡಿ ಕಳಿಸ್ಬೇಕು ಅಂದರೆ ನಾವೇ ಮಾಡಿ ಕಳಿಸ್ತೀವಿ. ಇಲ್ಲ ಅವರೇ ಗಾಡಿ ಕಳಿಸ್ತಾರೆ ಅಂದರೆ ಅವ್ರ ಗಾಡಿಗೆ ಹಾಕಿ ಕೂಡ ಕಳಿಸ್ತೀವಿ. ಇಲ್ಲಿ ನೀವೇ ಬೆಳಿತೀರಾ ಅಥವಾ ಬೇರೆ ಕಡೆ ರೈತರಿಂದ ತರಿಸ್ಕೋತೀರಾ ಮೇಡಮ್? ಇಲ್ಲ, ನಮಗೆ ಬೆಳೆಯೋಕ್ಕಾಗೋದಿಲ್ಲ. ರೈತರು ಬೆಳೆದಿರ್ತಾರಲ್ಲ, ಬೆಳೆದಿರೋರ ಹತ್ರ ನಾವು ಖರೀದಿ ಮಾಡೋದು. ಜೋಳ ನಾವೇ ನೋಡಿ ಜೋಳ ನಮಗೆ ಅದು ಓಕೆ ಶೈಲೇಜಿಗೆ ಪರ್ಫೆಕ್ಟ್ ಇದೆ ಅಂದರೆ ಮಾತ್ರ ಅದನ್ನು ತೊಗೊತೀವಿ. ಎಲ್ಲಿಂದ ತರಿಸ್ಕೋತೀರಾ ಮೇಡಮ್? ಸುತ್ತಮುತ್ತ ಇಲ್ಲೇ ನಿಯರೆಸ್ಟಿಂದ ಬರ್ತಿದೆ. ಶಿರಾಳಕೊಪ್ಪ, ಶಿಕಾರಿಪುರ, ಚನ್ನಗಿರಿ, ಹೊನ್ನಾಳಿ, ನ್ಯಾಮತಿ. ಈ ಸೈಡ್ ಎಲ್ಲ ಖಾಲಿ ಆಯಿತು ಅಂದರೆ ಹೊರಗಡೆ HD ಕೋಟೆ, ಚಾಮರಾಜನಗರ, ಕೊಳ್ಳೇಗಾಲ ಈ ಸೈಡು ತುಂಬಾ ಕಡೆಯಿಂದ ಬರುತ್ತೆ. ಹಾವೇರಿ ಎಲ್ಲ ಕಡೆಯಿಂದ ಬರುತ್ತೆ. ಜೋಳ ಬಂದು 90 ಡೇಸಿನ ಕಡ್ಡಿ ನಾವು ತಗೊಳ್ಳೋದು. ಅದು ಬಂದು 90 ಡೇಸ್ ಆದರೆ ಫುಲ್ಲು ಗಟ್ಟಿನೂ ಆಗಿರಲ್ಲ, ತುಂಬ ಎಳೆ ಜೋಳನೂ ಇರಲ್ಲ. ಅಂದರೆ ಶೈಲೇಜಿಗೆ ಕರೆಕ್ಟಾಗಿರುತ್ತೆ. ಹಾಲ್ಗಾಳು ಅಲ್ಲ, ಗಟ್ಟಿ ಕಾಳು ಅಲ್ಲ, 90 ಡೇಸ್ ಆಗಿರೋದೇ ತಗೊಳ್ಳೋದು. ಅದಕ್ಕಿಂತ ಕಮ್ಮಿನೂ ತಗೊಳ್ಳೋದು, ಜಾಸ್ತಿ ಆಗಿರೋದು ತಗೊಳ್ಳೋದಿಲ್ಲ. ನೋಡ್ತಿರ್ಬೋದು ಹಾಲು ಹೇಗೆ ಬರ್ತಿದೆ. ಇದೇ ಶೈಲೇಜಿಗೆ ಪರ್ಫೆಕ್ಟ್. ಶೈಲೇಜಿಗೆ ಪರ್ಫೆಕ್ಟ್ ಅಲ್ಲ ಅಂದರೆ ನಾವು ಇವಾಗ ಹಾಕೋದು ಬಂದು ಹಸುಗೆ ಹಾಲು ರೈಸ್ ಆಗೋಕ್ಕೆ ಮತ್ತು ಡಿಗ್ರಿ ಫ್ಯಾಟ್ಸ್ ಇದೆಲ್ಲ ಒಂದೇ ವೇರಿಯೇಷನ್ ಅಲ್ಲಿ ಬರುತ್ತೆ. ಅದು ಬಂದು ನೋ ಯೂಸ್. ಏನು ಮೇವು ಹಾಕ್ತೀವಿ ಅಂತ ಹಾಕ್ಬೋದು. ಮತ್ತು ಎಳೆ ಕಾಳನ್ನು ಹಾಕೋದು ಸಹಿತ ಅದಕ್ಕೇನೆ ಮೇವು, ಹಸುಗೆ ಮೇವು ಹೊಟ್ಟೆಗೆ ಅಷ್ಟೇ. ಇದು ಬಂದು ಶೈಲೇಜ ಕನ್ವರ್ಟ್ ಆದಾಗ ಚೆನ್ನಾಗಿರುತ್ತೆ. ಫರ್ಮೆಂಟೇಷನ್ ಆದಾಗ ಒಳ್ಳೆ ಹಾಲ್ ರೈಸ್ ಆಗುತ್ತೆ. ಡಿಗ್ರಿ ಫ್ಯಾಟ್ಸ್ ಎಲ್ಲ ಒಂದೇ ಲೆವೆಲಲ್ಲಿ ಬರುತ್ತೆ. ನೀವು ನೋಡ್ತಿರ್ಬೋದು ಇದು ಶೈಲೇಜ್ನ ಪುಡಿ ನೋಡ್ರಿ ಎಷ್ಟು ಸಣ್ಣದಾಗಿ ಬಂದಿದೆ. ಜೋಳ ನೋಡಿ ಹೇಗೆ ಕಾಣ್ತಿದೆ ನೋಡ್ತಿರ್ಬೋದು. ಇದು 5 mm ಕಟ್ಟಿಂಗ್ ಅಂತ ನಮ್ಮ ಹತ್ರ 2 ಥರದ ಕಟ್ಟಿಂಗು ಅವೈಲಬಲ್ ಇದೆ. ಇದು 5 mm ಕುರಿಗೂ ಹಸುಗೆ ಎರಡಕ್ಕೂ ಹಾಕ್ತಾರೆ. ಕೆಲವೊಬ್ರು 13 mm ಕಟ್ಟಿಂಗ್ ಸಹಿತ ಬೇಕು ಅಂತ ಕೇಳಿ ಮಾಡಿಸ್ಕೊತಾರೆ. ಆಲ್ಮೋಸ್ಟ್ ಹೊಡಿಯೋದು ನಾವು 5 mm ಕಟ್ಟಿಂಗ್. ನೋಡ್ರಿ ಜೋಳ ಹೇಗೆ ಕಾಣ್ತಿದೆ ಮತ್ತು ಕಟ್ಟಿಂಗ್ ನೋಡಿ ಹೇಗಿದೆ ಅಂತ. ಇದು ಶೈಲೇಜಿಗೆ ಬಂದು ಕರೆಕ್ಟಾಗಿದೆ. ಈ ಅದ್ರದ್ದು ಜೋಳ ಬಂದು ಕರೆಕ್ಟಾಗಿರೋ ಜೋಳ. ನಾವು ಇದಕ್ಕಿಂತ ಎಳೆದನ್ನು ಹಾಕಿ ಹೊಡಿಬಾರ್ದು, ಇದಕ್ಕಿಂತ ಗಟ್ಟಿಯಾಗಿರೋದು ಹಾಕಿ ಹೊಡಿಬಾರ್ದು. ಕುರಿಗಳಿಗೆ ಮತ್ತು ಮೇಕೆಗಳಿಗೆಲ್ಲ ಹಾಕೋದ್ರಿಂದ 4 ತಿಂಗ್ಳಿಗೆ ಬರೋ ಅಂತ ಅಂದರೆ 4 ತಿಂಗಳಿಗೆ ಇದಾಗ್ತಾವಲ್ಲ ಅಂಥ ಕುರಿ ಮೇಕೆ ಎಲ್ಲ 3 ಮಂತ್ಸಿಗೆ ಬರುತ್ತೆ. 6 ಮಂತಿಂದೆಲ್ಲ ಒಂದು 5 ಮಂತ್ 4 ಮಂತಿಗೆಲ್ಲ ಬರ್ತವೆ. ಮತ್ತು ಹಸುಗಳು ಹಾಗೇನೆ ಡಿಗ್ರಿ ಫ್ಯಾಟ್ಸ್ ಎಲ್ಲ ಒಂದೇ ಲೆವೆಲಲ್ಲಿ ಹೋಗ್ತಾ ಇರುತ್ತೆ. ವೇರಿಯೇಷನ್ ಆಗೋದಿಲ್ಲ. ಮತ್ತು ಹಾಲು ಕೂಡ ರೇಸ್ ಆಗುತ್ತೆ. ಹಸು ಮತ್ತು ದಷ್ಟಪುಷ್ಟವಾಗಿರುತ್ತೆ. ಶೈಲೇಜ್ ಯೂಸ್ ಮಾಡೋದ್ರಿಂದ ಹಸು ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಎಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಮೇಡಮ್? ಶೈಲೇಜನ್ನ 6 to 8 ಮಂತ್ಸ್ವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಯಾವುದೇ ತೊಂದರೆ ಆಗೋದಿಲ್ಲ. ನಾವು ಏನು ಪ್ಯಾಕ್ ಮಾಡಿ ಕೊಟ್ಟಿರ್ತೀವಿ ಅದೇ ಥರ ಇಟ್ಕೊಂಡ್ರೆ ನಾನು ಹೇಳಿದಷ್ಟು ದಿನ ಆರಾಮಾಗಿ ಸ್ಟೋರ್ ಮಾಡ್ಬೋದು. ನಾವು ಯೂಸ್ ಮಾಡೋ ಬೆಲ್ಲ ಬಂದು ಆರ್ಗ್ಯಾನಿಕ್ ಬೆಲ್ಲ. ಆರ್ಗ್ಯಾನಿಕ್ ಬೆಲ್ಲ ಬಂದು ಹಸುಗೆ ಐರನ್ ಕಂಟೆಂಟು ಚೆನ್ನಾಗಿ ಸಿಗತ್ತೆ. ಅದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಬೆಲ್ಲ ಬೇಗ ಏನು ಐಟಮ್ ಏನೂ ಆಗೋದಿಲ್ಲ. ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ. ಶೈಲೇಜಿನ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಭದ್ರಾವತಿಲಿ ಇರೋದ್ರಿಂದ ನಮಗೆ ಬೆಲ್ಲಕ್ಕೇನು ಬರ ಇಲ್ಲ. ನಾವು ಆಲೆ ಮನೆಗೆ ಹೋಗಿ ಡೈರೆಕ್ಟಾಗಿ ಹೋಗಿ ತೊಗೊಂಬಂದೇ ಯೂಸ್ ಮಾಡ್ತೀವಿ.
ಬಿಜಾಪುರಕ್ಕೆಲ್ಲ ನಾವು ಕಳಿಸೋರು ಇಯರ್ವರೆಗೂ ಇಟ್ಕೊಂಡು ಹಾಕ್ತಾರೆ ಅವರು. ಚೆನ್ನಾಗಿ ಇಯರ್ ಆಗ್ತಾ ಆಗ್ತಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮೇಡಮ್ ಈಗ ಈ ಸೈಲೇಜ್ನ ಬೇರೆ ಕಡೆ ಕೂಡ ಸಪ್ಲೈ ಮಾಡ್ತಿದೀವಿ ಅಂತ ಹೇಳಿದ್ರಿ, ಯಾವ್ದೆಲ್ಲ ಕಡೆ ಸಪ್ಲೈ ಮಾಡ್ತಾ ಇದ್ದೀರಾ? ನಾವು ಇಲ್ಲಿಂದ ಬಂದು ಸಾಗರ, ಹೊನ್ನಾಳಿ, ಶಿಕಾರಿಪುರ, ಶಿರಾಳಕೊಪ್ಪ, ಹಾವೇರಿ, ಚಿತ್ರದುರ್ಗ, ಬಿಜಾಪುರ, ಗದಗ, ಬೆಂಗಳೂರು, ತುಮಕೂರು, ಇನ್ನು ಸುಮಾರು ಕಡೆ ಹೋಗಿದೆ, ನೆನಪಾಗಿದ್ದಿಷ್ಟು. ಶೈಲೇಜ್ ರೇಟ್ ಆಲ್ ಟೈಮ್ ಒಂದೇ ಥರ ಇರಲ್ಲ, ಒಂದೇ ರೇಟ್ ಇರಲ್ಲ. ನಿಯರೆಸ್ಟ್ ಜೋಳ ಬರುವಾಗ ಕಮ್ಮಿ ರೇಟ್ ಇರುತ್ತೆ, ಹೊರಗಡೆ ಜೋಳ ತರಿಸುವಾಗ ರೇಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಇಲ್ಲಿಗೆ ಜಾಸ್ತಿ ಆಗುತ್ತಲ್ಲ, ಸೊ ಹಾಗಾಗಿ ಅಂದರೆ ನಿಯರೆಸ್ಟ್ ಸಿಗುವಾಗ ಕಮ್ಮಿಲೇ ಸಿಗುತ್ತೆ. ಕಮ್ಮಿ ಅಂದರೆ ಇಷ್ಟು ಅಷ್ಟು ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಒಂದು ಬ್ಯಾಗ್ ಮೇಲೆ ಎಷ್ಟಾದರೂ ತೊಗೊಂಡ್ರು ಕೊಡ್ತೀವಿ. ಈಗ ನಾವೇ ಕಳಿಸ್ಕೊಡ್ಬೇಕು ಅಂದಾಗ ಟ್ರಾನ್ಸ್ಪೋರ್ಟಿಗೆ ಅವರಿಗೆ ಅಡ್ಜಸ್ಟ್ ಆಗೋ ಥರ ತೊಗೊಳ್ಬೇಕಷ್ಟೇ. ನೀವು 1 ಬ್ಯಾಗ್ 2 ಬ್ಯಾಗ್ ಬೇಕು ನನಗೆ ನೀವು ಕಳಿಸ್ಕೊಡ್ರಿ ಅಂದರೆ ನಮ್ಗೆ ಸ್ವಲ್ಪ ಆ ಸೈಡ್ ರೂಟ್ ಇತ್ತು ಅಂದರೆ ಕಳಿಸ್ಕೊಡ್ತೀವಿ, ತೊಂದರೆ ಇಲ್ಲ. ಅದನ್ನು ಮಾತ್ರ ನಂಗೆ ಈ ಟೈಮ್ಗೆ ಬೇಕು ಅಂದರೆ ಕಳಿಸ್ಕೊಡೋಕ್ಕಾಗಲ್ಲ ಅಷ್ಟೇ.